ರೂಪಾ ಅಯ್ಯರ್ ನಿರ್ದೇಶನದ ಆಜಾದ್ ಭಾರತ್ ಸಿನಿಮಾ ದೇಶಾದ್ಯಂತ ಭರ್ಜರಿ ಪ್ರದರ್ಶನ ಕಾಣ್ತಿದೆ. ಸ್ವಾತಂತ್ರ್ಯ ಹೋರಾಟಗಾರ್ತಿ ನೀರಾ ಆರ್ಯ ಕಥೆ ಆಧಾರಿತ ಆಜಾದ್ ಭಾರತ್ ಸಿನಿಮಾವನ್ನು ಬಿಜಿಎಸ್ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರಕಾಶನಾಥ ಗುರೂಜಿ ವೀಕ್ಷಣೆ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜನವರಿ 2ರಂದು ತೆರೆ ಕಂಡಿರೋ ಆಜಾದ್ ಭಾರತ್ ಸಿನಿಮಾಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಗ್ತಿದೆ. ಬೆಂಗಳೂರಿನ ರೂಪಾ ಅಯ್ಯರ್ ಅವರು ಏನು ನಿರ್ದೇಶನ ಮಾಡಿ ಸ್ಟೋರಿ ಪ್ಲೇ ಮಾಡಿದ್ದಾರೆ. ಇವತ್ತು ತುಂಬ ಸಂತೋಷ ಆಯಿತು ನಾವು ಇಲ್ಲಿಗೆ ಬಂದು. ಯಾಕೆಂದರೆ ಇವತ್ತಿನ ಫಿಲಮ್ಗಳು ಯಾವ ರೀತಿ ಇರ್ತವೆ ಅಂತ ಅಂದರೆ, ಗಂಡ ಹೆಂಡತಿ ಕುಂತ್ಕೊಂಡು ನೋಡೋ ಅಂಥ ಮೂವಿಗಳು ಬರೋದು ತುಂಬ ಕಮ್ಮಿ ಆಗಿದೆ. ಆದರೆ ಇವತ್ತು ನಮ್ಮ ದೇಶಭಕ್ತಿ ಮೇಲೆ, ನಮ್ಮ ದೇಶದ ಬಗ್ಗೆ ಏನು ಗೌರವ ಕೊಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಇವತ್ತು ನಮ್ಮ ಈ ಮೂವಿ ಏನಿದ್ರೂ ವಿದ್ಯಾರ್ಥಿಗಳಿಗೆ ಅಲ್ಲದೆ ಪ್ರತಿಯೊಬ್ಬರು ನೋಡೋವಂಥ ಮೂವಿ ಆಗಿದೆ. ನಾನು ನಮ್ಮ ಎಲ್ಲ ಸಂಸ್ಥೆಗಳ ಪರವಾಗಿ ಮತ್ತು ನಮ್ಮ ವಿನಯ್ ಗುರೂಜಿಯವರು ಬಂದಿದ್ದಾರೆ. ಆಲ್ರೆಡಿ ಅವರೆಲ್ಲ ನಾವು ಮೂವಿ ನೋಡಿದಾಗ ಭಾಳ ರೋಮಾಂಚನವಾಗುತ್ತೆ. ಇವತ್ತಿನ ಕಥೆಗಳು ಬರೆಯೋರು ತುಂಬ ಕಡಿಮೆ ಆಗಿದ್ದಾರೆ. ತಿಳುವಳಿಕೆಯಿಂದ ಬರೆಯುವಂಥ ಜನ ಜಾಸ್ತಿ ಆಗಿದ್ದಾರೆ. ಇವತ್ತಿನ ಕಲ್ಚರ್ ಏನು ಕೊಡಬೇಕೋ, ದೇಶಭಕ್ತಿ ಮೇಲೆ ಏನು ಪ್ರೀತಿ ತೋರಿಸ್ಬೇಕೋ ಅದನ್ನ ಈ ಮೂವಿ ನೋಡಿ ನಾವು ಕಲಿಬೇಕಾಗತ್ತೆ. ಯಾವುದೇ ಒಂದು ಕಥೆಯ ಆಧಾರಿತವಾದ ಮಾಡಿದಾಗ ಅದರದೇ ಆದ ತನ್ನ ವಿಶಿಷ್ಟವಾದ ಭಾವನೆ ಮೂಡಿಸೋಕೆ ನಾವೆಲ್ಲರೂ ತಯಾರಿರ್ಬೇಕಾಗತ್ತೆ. ದೇಶ ಮೊದಲು, ಆಮೇಲೆ ನಾವು. ಲೇಡಿ ಸುಭಾಷ್ ಚಂದ್ರ ಬೋಸ್ ಅವರು ಈ ಮೂವಿಗೆ ನಮ್ಮ ವುಮೆನ್ ಮಿನಿಸ್ಟರ್ ಆಗಿರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದು ನಮ್ಮ ಲೇಡಿ ಲಯನ್ ಅಂತಾನೆ ಹೇಳ್ಬೋದು ರೂಪನಿಗೆ. ಯಾಕೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಟೀಚರ್ ಮಗಳಾಗಿ ಜಗತ್ತಿಗೆ ಮಾರಲ್ ಮೆಸೇಜನ್ನು ಟೀಚ್ ಮಾಡೋ ಮೂವಿಯನ್ನು ಪ್ರೊಡಕ್ಷನ್ ಮಾಡಿ, ನಂಗೆ ಗೊತ್ತಿದ್ದಾಗೆ 3 ಇಯರ್ಸಿಂದ ಸ್ಟ್ರಗಲ್ ಮಾಡಿದ್ದಾರೆ ಆ ಮೂವಿಗೆ. ಅವ್ರ ಮನೆಯವ್ರ ಸಪೋರ್ಟು, ಮತ್ತು ನಾನು ನೋಡಿದ ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೆ ಈಗ ಹೆಣ್ಮಕ್ಳು ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ಎಲ್ಲ ಕಷ್ಟಗಳು ಬಂದು ಆ ಹುಡುಗಿ ಬದುಕ್ತಾಳೆ, ಈ ಮೀರಾ. ಸೊ ಇದಿದೆಯಲ್ಲ, ಇದು ಎಲ್ಲ ಹೆಣ್ಮಕ್ಳಿಗೆ ಆತ್ಮಸ್ಥೈರ್ಯವನ್ನು ಈ ಮೂವಿ ತುಂಬುತ್ತೆ ಅಂತ ಅನ್ಕೊಳ್ತೀನಿ. ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡು ಅಭಿಮಾನದೊಂದಿಗೆ ಈ ಒಂದು ಫಿಲ್ಮ್ ಪ್ರೀಮಿಯರ್ಗೆ ನಾನು ಬಂದಿದ್ದೇನೆ. ಮುಂಚೆಯಿಂದಲೂ ಕೂಡ ರೂಪಾ ಅಯ್ಯರ್ ಅವರು ಪ್ರೊಡ್ಯೂಸರ್ ಆಗಿದ್ದಾರೆ, ಡೈರೆಕ್ಟರ್ ಆಗಿದ್ದಾರೆ ಮತ್ತು ಆಕ್ಟರ್ ಆಗಿದ್ದಾರೆ. ಇವತ್ತು ಆಜಾದ್ ಭಾರತ್ ಅಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜೊತೆ ಯಾವ ರೀತಿ ಒಂದು ಮಹಿಳಾ ಪಡೆ ಅಂದಿನ ದಿನಮಾನದಲ್ಲಿ ಹೊರಟ್ಟಿ ಸಾಹೇಬ್ರು ಹೇಳಿದಾಗ ಹಾಗೆ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನ ತಂದು ಕೊಡ್ಲಿಕ್ಕೆ ಮಹಿಳೆಯರು ಕೂಡ ಧುಮುಕಿದ್ರು. ಮಹಿಳೆಯರ ತ್ಯಾಗ, ಬಲಿದಾನ, ಮಹಿಳೆಯರ ಶ್ರೇಷ್ಠ ಗುಣವನ್ನ ಬಹಳಷ್ಟು ಎತ್ತಿ ತೋರಿಸಿ ಸ್ವಂತ ಅವರೇ ಕೂಡ ಈ ಒಂದು ಫಿಲ್ಮ್ ನಲ್ಲಿ ನಟನೆಯನ್ನು ಕೂಡ ಮಾಡಿದ್ದಾರೆ. ನಾನು ಫಿಲ್ಮ್ ನೋಡ್ತಾ ಇದ್ದೆ, ನನಗೆ ಒಂಥರ ರೋಮಾಂಚನ ಆಗ್ತಾ ಇತ್ತು. ಬಹಳ ಅರ್ಥಪೂರ್ಣವಾದಂತ ಪಿಕ್ಚರ್ ಅನ್ನ ತೆಗೆದಿದ್ದಾರೆ ಆಜಾದ್ ಭಾರತ್ ಅಂತ. ಎಲ್ಲ ದೇವಾನಗರ ಭಕ್ತ ಪ್ರಿಯರೇ, ಇವತ್ತಿನ ದಿವಸ ಆಜಾದ್ ಭಾರತ್ ಅಂತ ಒಂದು ಒಳ್ಳೆ ಚಿತ್ರವನ್ನ ನಮ್ಮ ರೂಪ ಮಾಡಿದ್ದಾಳೆ. ತುಂಬಾ ಸಂತೋಷ. ಒಳ್ಳೆ ಡೈರೆಕ್ಷನ್ ಮಾಡಿದ್ದಾಳೆ. ಇವಳಿಗೆ ವಿಶೇಷ ಅಂದ್ರೆ, ನಮ್ಮಲ್ಲಿ ಬಹಳ ಜನ ಮಹಾತ್ಮ ಗಾಂಧಿನ ಎತ್ಕೊಂಡು ಹೋಗಿ ನೋಟಲ್ಲಿ ಹಾಕಿಟ್ಟು ಪಾಪ ಅವರೊಬ್ಬರೇ ಕಷ್ಟಪಟ್ಟವರು ಅನ್ಕೊಂಡ್ಬಿಟ್ಟಿದ್ದಾರೆ. ಫಾದರ್ ಆಫ್ ದಿ ನೇಷನ್ ಅಂತ ಹೇಳ್ಬಿಡ್ತಾರೆ. ಫಾದರ್ ಅಲ್ಲ, ಏನೂ ಅಲ್ಲ, ನಮ್ಮ ತಂದೆ ತಾಯಿ ನಮಗಿದ್ರೂ ಸಹ ಯಾವನ್ ಕಂಡಿಡ್ದೋ ಗೊತ್ತಿಲ್ಲ ಮಹಾತ್ಮ ಗಾಂಧಿನ ಫಾದರ್ ಆಫ್ ದಿ ನೇಷನ್ ಅಂತ. ನಿಜವಾದ ದೇಶಭಕ್ತಿಗಳು ಇರ್ತಕ್ಕಂಥ ಬಹಳಷ್ಟು ಜನ ಆಜಾದ್ ಭಾರತ್ಗೆ ಎಷ್ಟೋ ಜನ ಕಾರಣಕರ್ತರಾಗಿದ್ದಾರೆ. ಇವತ್ತು ಕಾರ್ಯಕ್ರಮ ಒಂದರಲ್ಲಿ ಆ ಹೆಣ್ಣು ಎಲ್ಲಿದ್ಲು ಅಂತ ಗೊತ್ತಿಲ್ಲ, ಅದನ್ನ ರಿಸರ್ಚ್ ಮಾಡಿ ಕಂಡು ಹಿಡಿದು ನೀರಾ ಆರ್ಯ ಬಗ್ಗೆ ವಿಚಾರಪೂರ್ವಕವಾಗಿ ಇವ್ರು ಮೊದಲೇ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬಹಳ ರಿಸರ್ಚ್ ಮಾಡಿ PhD ಮಾಡಿ ಸಾಂದರ್ಭಿಕವಾಗಿರ್ತಕ್ಕಂಥ ಸನಾತನ ಧರ್ಮದ ಬಗ್ಗೆ ವಿಚಾರ ಮಾಡ್ತಿದ್ರು. ಅದರಲ್ಲಿ ನೀರಾ ಆರ್ಯ ಬಗ್ಗೆನೂ ರಿಸರ್ಚ್ ಮಾಡಿ ಇಂಥವಳು ಒಂದು ಮಹಿಳೆ ವಿಶೇಷವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ಗೆ ಅಷ್ಟೊಂದು ಸಹಾಯ ಮಾಡೋ ಒಂದು ಹೆಣ್ಣು ಇದ್ಲು ಅನ್ನೋದು ನಿಜವಾಗ್ಲೂ ನಮ್ಗೆ ಗೊತ್ತಿರಲಿಲ್ಲ. ಇವತ್ತು ಆ ಕಾರ್ಯಕ್ರಮ ನೋಡಿ ತುಂಬಾ ಸಂತೋಷ ಆಯಿತು.